ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ತುಂಬಾ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಒಂದು ಕ್ವಶನ್ ಅಂತೂ ಕಂಪಲ್ಸರಿ ನೆಟ್ ಅಥವಾ KSET-ಅಲ್ಲೂ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ಆ್ಯಂಡ್ ತುಂಬ ಸತಿ ಈ ಒಂದು ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲೂ ಖಂಡಿತವಾಗ್ಲೂ ಕೇಳುವಂಥ ಚಾನ್ಸಸ್ 100% ಇದೆ. ಒಂದು ಟಾಪಿಕ್ನ ಖಂಡಿತವಾಗ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಪ್ರೋಸೆಸ್ ಈಗ ಆಲ್ರೆಡಿ ಆಗಿದೆ. ಆ್ಯಂಡ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಯಾವುದೆಲ್ಲ ಟೈಪ್ಸ್ ಬರ್ತವೆ ಕಮ್ಯುನಿಕೇಷನಲ್ಲಿ ಅಂತ ನೋಡೋದಾದರೆ, ಬೇಸ್ಡ್ ಆನ್ ಚಾನಲ್ಸ್ ಮುಖಾಂತರ ನೋಡೋದಾದರೆ ಆಲ್ರೆಡಿ ಬೇಸ್ಡ್ ಆನ್ ಚಾನಲ್ಸ್. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬರ್ತಿದೆ. ಒಂದು ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಈ ಎರಡು ಟೈಪ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಳಿದ ಅದರ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆ ವರ್ಬಲ್ ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್ ಬಗ್ಗೆ ಇಷ್ಟು ಫೋಕಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನ್ ವರ್ಬಲ್ ಕಮ್ಯುನಿಕೇಷನ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೂ ಹಾಗೂ ತುಂಬ ಸತಿ ರಿಪೀಟೆಡ್ ಕ್ವಶನ್ಸ್ ಕೇಳಿರೋ ಕಾರಣದಿಂದ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ವರ್ಬಲ್ ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್ ಟೈಪ್ಸ್ನ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಬೇಸ್ಡ್ ಆನ್ ಚಾನಲ್ಸ್ ಫಸ್ಟ್ ಒಂದು ವರ್ಬಲ್ ಕಮ್ಯುನಿಕೇಷನ್. ಏನು ವರ್ಬಲ್ ಕಮ್ಯುನಿಕೇಷನ್ ಅಂತಂದರೆ, ವರ್ಬಲ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಸ್ಪೋಕನ್ ಆರ್ ರಿಟನ್ ವರ್ಡ್ಸ್ ಟು ಕನ್ವೆ ಅ ಮೆಸೇಜ್, ಐಡಿಯಾಸ್ ಆರ್ ಇನ್ಫಾರ್ಮೇಷನ್ ಬಿಟ್ವೀನ್ ಟು ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್. ಇಂಡಿವಿಜುವಲ್ಸ್ ಅಥವಾ ಗ್ರೂಪ್ಸ್ನ ಮಧ್ಯೆ ನಾವು ಏನು ರಿಟನ್ ಅಂದರೆ ಪತ್ರ ಬರೆಯೋದ್ರ ಮೂಲಕ ಆಗಿರೋದು, ಒಂದು ಮೆಸೇಜ್ನ ಕಳಿಸೋದ್ರ ಮೂಲಕ ಆಗಿರ್ಬೋದು, ಅಥವಾ ಒಂದು ಮಾತಾಡೋದ್ರ ಮೂಲಕ ನಾವೇನಾದರೂ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಅಥವಾ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಇದನ್ನು ನಾವು ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ವರ್ಬಲ್ ಕಮ್ಯುನಿಕೇಷನಲ್ಲಿ ವಿ ಹ್ಯಾವ್ 2 ಟೈಪ್ಸ್. ಯಾವುದು ಅಂತಂದರೆ ಫಸ್ಟ್ ಒಂದು ಓರಲ್ ಕಮ್ಯುನಿಕೇಷನ್. ಏನು ಓರಲ್ ಕಮ್ಯುನಿಕೇಷನ್ ಅಂದರೆ, ಓರಲ್ ಕಮ್ಯುನಿಕೇಷನ್ ಈಸ್ ಆಲ್ ಅಬೌಟ್ ಯೂಸಿಂಗ್ ಸ್ಪೋಕನ್ ವರ್ಡ್ಸ್ ಟು ಕನೆಕ್ಟ್ ವಿತ್ ಅದರ್ಸ್. ನಾವು ಮಾತಾಡೋದ್ರ ಮೂಲಕ, ಈಗ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಥ್ರೂ ವರ್ಡ್ಸ್ ಅಲ್ವಾ, ಅದನ್ನು ನಾವು ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಈಗ ಫೇಸ್ ಟು ಫೇಸ್ ಕಾನ್ವರ್ಸೇಷನಲ್ಲಿ ಮಾತಾಡ್ತೀವಲ್ಲ ಅದು, ಮತ್ತು ಫೋನ್ ಕಾಲ್ಸ್ ಮುಖಾಂತರ ಮಾತಾಡೋದು ಎಲ್ಲ ಏನಾಗಿರುತ್ತೆ, ಓರಲ್ ಕಮ್ಯುನಿಕೇಷನ್ ಆಗಿರುತ್ತೆ. ವರ್ಬಲ್ ಕಮ್ಯುನಿಕೇಷನಲ್ಲಿ ಟೈಪ್ಸ್ ಒಂದು ಓರಲ್ ಕಮ್ಯುನಿಕೇಷನ್, ಅನದರ್ ಒನ್ ಈಸ್ ರಿಟನ್ ಕಮ್ಯುನಿಕೇಷನ್. When it comes to written communication, in written communication, we rely on writing signs or symbols, whether they are printed or handwritten. For example, by seeing the pictures ಏನು ಮಾಡ್ತೀರಾ ನೀವು ಗೆಸ್ ಮಾಡ್ತೀರಾ ಅಲ್ವಾ. ಸೊ ಇದೆಲ್ಲ ಏನಾಗಿರುತ್ತೆ, ಗ್ರಾಫ್ಸ್ ಬೈ ಸೀಯಿಂಗ್ ದ ಪಿಕ್ಚರ್ಸ್ ಮತ್ತು ಗ್ರಾಫ್ನ ಮೂಲಕ ನೀವು ಏನು ಮಾಡ್ತೀರಾ ಅಲ್ವಾ, ಡಿಸೈಡ್ ಆಗ್ತೀರಾ. ಸೊ ಅದ್ರ ಮೂಲಕ ಕಮ್ಯುನಿಕೇಟ್ ಮಾಡ್ತೀರಲ್ಲ, ಇದೆಲ್ಲ ಏನಾಗಿರುತ್ತೆ, ರಿಟನ್ ಕಮ್ಯುನಿಕೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೆಮೋಸು, ರಿಪೋರ್ಟ್ಸ್, ಇಮೇಲ್ ಫೆಸಿಲಿಟೇಟಿಂಗ್, ದೀಸ್ ಆಲ್ ರಿಟನ್ ಕಮ್ಯುನಿಕೇಷನ್. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಮೇಲ್ನ ಕಳಿಸೋದ್ರ ಮುಖಾಂತರ ಏನಾಗುತ್ತೆ, ಇದೆಲ್ಲ ಇಮೇಲ್ಸು, ಲೆಟರ್ಸು, ಪ್ರಪೋಸಲ್ಸ್, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಏನಾಗಿರುತ್ತೆ, ರಿಟನ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಸಾಕಷ್ಟು ಕಮ್ಯುನಿಕೇಷನಲ್ಲಿ ಎಕ್ಸಾಂಪಲ್ನ ಮೂಲಕ ಕೇಳೋದ್ರಿಂದ ಒಂದು ಟೈಪ್ಗೂ 3 to 4 ಎಕ್ಸಾಂಪಲ್ನ ಪ್ರಾಕ್ಟೀಸ್ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ದಟ್ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಮಾರ್ಕ್ಸ್ ಕಳ್ಕೊಳ್ಳೋವಂಥ ಚಾನ್ಸಸ್ ಇರೋದಿಲ್ಲ. ಸೊ ಇನ್ನು ಡಿಫ್ರೆನ್ಸಸ್ ನೋಡೋದಾದರೆ, ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನಲ್ಲಿ, ಓರಲ್ ಕಮ್ಯುನಿಕೇಷನಲ್ಲಿ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಇರುತ್ತೆ. ರಿಟನ್ ಕಮ್ಯುನಿಕೇಷನಲ್ಲಿ ಇಮೇಲು, ಲೆಟರ್ಸು, ರಿಪೋರ್ಟ್ಸು ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಸ್ಪೀಚ್ನ ಮುಖಾಂತರ ಅಂದರೆ ಮಾತಾಡೋದ್ರ ಮುಖಾಂತರ ಇಲ್ಲಿ ಕಾನ್ವರ್ಸೇಷನ್ ಆದರೆ, ಅಲ್ಲಿ ಲೆಟರ್ಸ್ನ ಮುಖಾಂತರ ಏನಾಗುತ್ತೆ, ಕಾನ್ವರ್ಸೇಷನ್ ಆಗುತ್ತೆ. ಸೊ ಇಲ್ಲಿ ವಿಡಿಯೋ ಕಾಲ್ ಕಮ್ಯುನಿಕೇಷನ್ ಇನ್ಕ್ಲೂಡಿಂಗ್ ಯೂಟ್ಯೂಬ್ ವಿಡಿಯೋಸ್, ಇದನ್ನೆಲ್ಲ ನಾವೇನಂತ ಕರಿತೀವಿ, ಓರಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಏನಾಗಿರುತ್ತೆ ಅಂದರೆ ಓರಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಟೆಲಿವಿಷನ್ ಕಮ್ಯುನಿಕೇಷನ್ ಆಲ್ಸೋ ಎಕ್ಸಾಂಪಲ್ ಫಾರ್ ಓರಲ್ ಕಮ್ಯುನಿಕೇಷನ್. ವಾಯ್ಸ್ ಓವರ್ ದ ಇಂಟರ್ನೆಟ್, ದಿಸ್ ಈಸ್ ಆಲ್ಸೋ ಓರಲ್ ಕಮ್ಯುನಿಕೇಷನ್. ವೆನ್ ಇಟ್ ಕಮ್ಸ್ ಟು ರಿಟನ್ ಕಮ್ಯುನಿಕೇಷನಲ್ಲಿ ನೋಡೋದಾದರೆ, ಕಾಂಟ್ರಾಕ್ಟ್ಸು, ಅಡ್ವರ್ಟೈಸ್ಮೆಂಟು, ಬ್ರೋಚರ್ಸು, ಸೋಷಿಯಲ್ ಮೀಡಿಯಾ ಪೋಸ್ಟು, ಇದೆಲ್ಲ ಏನಾಗಿರುತ್ತೆ, ರಿಟನ್ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ರಿಟನ್ ಕಮ್ಯುನಿಕೇಷನ್. ಐ ಹೋಪ್ ಯು ಗಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್. ಲೆಟ್ ಅಸ್ ಸಿ ನಾವು non-verbal communication. So non-verbal communication is also type of communication. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಖಂಡಿತವಾಗ್ಲೂ ಈ ಒಂದು ಟೈಪ್ಸ್ ಮೇಲೆ ಏನು ಎಲ್ಲ ಟೈಪ್ಸ್ ನಾನೀಗ ಡಿಸ್ಕಸ್ ಮಾಡ್ತೀನಿ
100% ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ನೀವೇನು ಮಾಡಬೇಕು ಅಂತಂದರೆ ಎಕ್ಸಾಂಪಲ್ಸ್ನ ಜಾಸ್ತಿ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ. ಸೊ ಏನು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಇಟ್ ಇನ್ವಾಲ್ವ್ಸ್ ಕನ್ವೇಯಿಂಗ್ ಮೆಸೇಜ್ ಆರ್ ಸಿಗ್ನಲ್ಸ್ ಥ್ರೂ ಮೀನ್ಸ್ ಅದರ್ ದ್ಯಾನ್ ವರ್ಡ್ಸ್ ಸಚ್ ಆಸ್ ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತಂದರೆ ಸಿಂಪಲ್ ವರ್ಡ್ಸಲ್ಲಿ ನೀವು ಯಾವುದೇ ರೀತಿಯಾದಂತಹ ವರ್ಡ್ಸ್ನ ಯೂಸ್ ಮಾಡದೆ ಅಥವಾ ರಿಟರ್ನ್ ಮೆಸೇಜ್ನ ಯೂಸ್ ಮಾಡದೆ ನೀವೇನು ಕಮ್ಯುನಿಕೇಟ್ ಮಾಡ್ತೀರಲ್ವ ಥ್ರೂ ಯಾವುದ್ರ ಮುಖಾಂತರ, ಈಗ ಫೇಶಿಯಲ್ ಎಕ್ಸ್ಪ್ರೆಷನ್ ಮೂಲಕ, ಗೆಸ್ಚರ್ಸ್ನ ಮೂಲಕ, ಬಾಡಿ ಲ್ಯಾಂಗ್ವೇಜ್ನ ಮುಖಾಂತರ ನೀವೇನಾದರೂ ಕಮ್ಯುನಿಕೇಟ್ ಮಾಡ್ತೀರಾ ಅಂತಂದರೆ ಅದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ನಾನ್ ವರ್ಬಲ್ ಕಮ್ಯುನಿಕೇಷನ್? ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್, ಅಪಿಯರೆನ್ಸ್, ದೀಸ್ ಆರ್ ದಿ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಟೈಪ್ಸ್ನ ನೋಡೋದಾದರೆ ಪ್ರಾಕ್ಸಿಮಿಕ್ಸ್. ಏನು ಪ್ರಾಕ್ಸಿಮಿಕ್ಸ್ ಅಂತಂದರೆ ಇಟ್ ರೆಫರ್ಸ್ ಟು ದ ಸ್ಟಡಿ ಆಫ್ ಹೌ ಪೀಪಲ್ ಯೂಸ್ ಆ್ಯಂಡ್ ಪರ್ಸೀವ್ ಸ್ಪೇಸ್ ಇನ್ ಕಮ್ಯುನಿಕೇಷನ್ ಅಂತ. ಸೊ ಈಗ ಮೇಂಟೈನಿಂಗ್ ಒಂದು ಎಕ್ಸಾಂಪಲ್ನ ನೋಡೋದಾದರೆ ಏನು ಪ್ರಾಕ್ಸಿಮಿಕ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಮೀಟಿಂಗ್ನ ಒಂದು ಸ್ಪೇಸ್ನ ಮೇಂಟೈನ್ ಮಾಡ್ತೀರಲ್ವಾ. ಈಗ ಒಂದು ಸ್ಪೀಚ್ ಮಾತಾಡಬೇಕಾದ್ರೆ ಅಥವಾ ಈಗ ಸೊ ಈ ಒಂದು ಮೀಟಿಂಗ್ನ ಅಟೆಂಡ್ ಮಾಡ್ತಿದ್ದೀರಾ ಅಂತಂದರೆ ಹೈಯರ್ ಅಥಾರಿಟಿಯು ನೀವು ನಿಂತ್ಕೊಂಡಿರ್ತೀರ. ಸೊ ಯು ವಿಲ್ ಹ್ಯಾವ್ ಸಮ್ ಡಿಸ್ಟೆನ್ಸ್, ಅಂದರೆ ಸ್ವಲ್ಪ ಸ್ಪೇಸ್ ಇರುತ್ತಲ್ವ, ಇದನ್ನು ನಾವು ಪ್ರಾಕ್ಸಿಮಿಕ್ಸ್ ಅಂತ ಕರಿತೀವಿ. ಮೇಂಟೈನಿಂಗ್ ಎ ಮಾಡರೇಟ್ ಡಿಸ್ಟೆನ್ಸ್ ಫ್ರಮ್ ಈಚ್ ಅದರ್ ಟು ಇಂಡಿಕೇಟ್ ಪ್ರೊಫೆಷ್ನಲಿಸಮ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಪರ್ಸ್ನಲ್ ಸ್ಪೇಸ್. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ರಾಕ್ಸಿಮಿಕ್ಸು ಒಂದು ಪ್ರೊಫೆಷ್ನಲಿಸಮ್ನ ತೋರಿಸುತ್ತೆ, ಹಾಗೆ ಒಂದು ಪರ್ಸ್ನಲ್ ಸ್ಪೇಸ್ನ ನೀವು ಏನು ಮಾಡ್ತಿದ್ದೀರಾ ಅವರಿಗೆ ಕೊಡ್ತಾ ಇದ್ದೀರಾ. ಸೊ ಸುಪೀರಿಯರ್ ಆಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ಗಾಗಿರ್ಬೋದು, ದಿಸ್ ಈಸ್ ಅ ಫಾರ್ಮಲ್ ವೇ ಆಫ್ ಹ್ಯಾವಿಂಗ್ ಅ ಸ್ಪೇಸ್. ಇದು ಒಂದು ಫಾರ್ಮಲ್ಲಾಗಿ ಇರುವಂಥ ರೀತಿಯಾಗಿರುತ್ತೆ. ಸೊ ಪ್ರಾಕ್ಸಿಮಿಕ್ಸ್ಗೆ ಎಕ್ಸಾಂಪಲು ಡ್ಯೂರಿಂಗ್ ಬಿಸ್ನೆಸ್ ಮೀಟಿಂಗಲ್ಲಿ ಕೊಲೀಗ್ಸು ಟಿಪಿಕಲಿ ಮಾಡರೇಟ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರಲ್ಲ, ಇದೆಲ್ಲ ಏನಾಗಿರುತ್ತೆ ಪ್ರಾಕ್ಸಿಮಿಕ್ಸ್ ಆಗಿರುತ್ತೆ. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸೊ ರೆಸ್ಪೆಕ್ಟಿಂಗ್ ಅದರ್ಸ್ ಆಗಿರ್ಬೋದು, ನಮ್ಮ ಒಂದು ಬೌಂಡ್ರೀಸ್ ಆಗಿರ್ಬೋದು ಅಥವಾ ಕಲ್ಚರಲ್ ನಾರ್ಮ್ಸ್ ಆಗಿರುತ್ತೆ, ಇದೆಲ್ಲನೂ ಪ್ರಾಕ್ಸಿಮಿಕ್ಸ್ಗೆ ಬರುತ್ತೆ. ಸೊ ಎಕ್ಸಾಂಪಲ್ಸ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಬಂದು ಪ್ಯಾರಾಲಿಂಗ್ವಿಸ್ಟಿಕ್. ನೆಕ್ಸ್ಟ್ ವಿ ಹ್ಯಾವ್ ಪ್ಯಾರಾಲಿಂಗ್ವಿಸ್ಟಿಕ್. ಏನು ಪ್ಯಾರಾಲಿಂಗ್ವಿಸ್ಟಿಕ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ವೇರಿಯೇಷನ್ ಇನ್ ಸ್ಪೀಚ್ ಬಿಯಾಂಡ್ ದ ಆ್ಯಕ್ಚುಯಲ್ ವರ್ಡ್ ಸ್ಪೋಕನ್. ಸೊ ಅಂದರೆ ವೇರಿಯೇಷನ್, ನಾವು ಒಂದು ಮಾತಾಡಬೇಕಾದ್ರೆ ನಮ್ಮ ಒಂದು ಟೋನಲ್ಲಿ ವೇರಿಯೇಷನ್ ಇರುತ್ತಲ್ವ. ಸೊ ಪಿಚ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಟೋನ್ ಆಗಿರ್ಬೋದು, ರಿದಮ್ ಆಫ್ ದಿ ಸ್ಪೀಚ್, ಇದೆಲ್ಲನೂ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ಯಾರಾಲಿಂಗ್ವಿಸ್ಟಿಕ್ನ ಇಂಡಿಕೇಟ್ ಮಾಡುತ್ತೆ. ಏನೆಲ್ಲ ಇನ್ಕ್ಲೂಡ್ ಮಾಡುತ್ತಂದರೆ, ಈಗ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ವಾಲ್ಯೂಮ್ನ ರೈಸ್ ಮಾಡ್ಕೊತೀವಿ ಆ್ಯಂಡ್ ವಾಲ್ಯೂಮ್ನ ಸಡನ್ನಾಗಿ ಡಿಕ್ರೀಸ್ ಮಾಡ್ತೀವಿ. ವೇರಿಯೇಷನ್ ಇರುತ್ತಲ್ವ ವಾಲ್ಯೂಮಲ್ಲಿ, ಇದನ್ನೆಲ್ಲನೂ ನಾವೇನಂತ ಕರಿತೀವಿ ಅಂದರೆ ಪ್ಯಾರಾಲಿಂಗ್ವಿಸ್ಟಿಕ್ ಅಂತ. ಇದು ಒನ್ ಟೈಪ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಿರುತ್ತೆ ಅಂತ, ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ಹ್ಯಾಪ್ಟಿಕ್ಸ್. ಏನು ಹ್ಯಾಪ್ಟಿಕ್ಸ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ಯೂಸ್ ಆಫ್ ಟಚ್ ಇನ್ ಕಮ್ಯುನಿಕೇಷನ್. ಸೊ ನೀವು ಒಬ್ಬನ ಟಚ್ ಮಾಡಿ ಈಗ ಕಮ್ಯುನಿಕೇಟ್ ಮಾಡ್ತೀರಲ್ವ, ಇದನ್ನು ನಾವು ಹ್ಯಾಪ್ಟಿಕ್ಸ್ ಅಂತ ಕರಿತೀವಿ. ಸೊ ಟಚ್ ಕ್ಯಾನ್ ಕನ್ವೇ ವೇರಿಯಸ್ ಮೆಸೇಜ್ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್ ಆ್ಯಂಡ್ ಕಲ್ಚರಲ್ ನಾರ್ಮ್ಸ್ ಮಾಡೋದ್ರಿಂದ. ಸೊ ಯು ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಎಕ್ಸಾಂಪಲ್ನ ನೋಡೋದಾದರೆ ಪ್ಯಾಟ್ ಆನ್ ದ ಬ್ಯಾಕ್ ಕ್ಯಾನ್ ಇಂಡಿಕೇಟ್ ಎನ್ಕರೇಜ್ಮೆಂಟ್. ಸೊ ನೀವು ಒಬ್ಬರಿಗೆ ಎಂಕರೇಜ್ಮೆಂಟ್ ಮಾಡ್ತಿದ್ದೀರಾ ಅಂತಂದರೆ, ಈಗ ಅವ್ರಿಗೆ ಪ್ಯಾಟ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಅಂತ ತೋರಿಸುತ್ತೆ. ಹ್ಯಾಂಡ್ ಶೇಕ್ ಮಾಡೋದು, ಇದೆಲ್ಲ ಏನಾಗಿರುತ್ತೆ ಹ್ಯಾಪ್ಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಕೈನಾಸಿಸ್. ಏನು ಕೈನಾಸಿಸ್ ಅಂತಂದರೆ it focuses on body movements and gestures in communication. Example, during job interview, maintaining an eye contact with interviewer and ಸಿಟ್ಟಿಂಗ್ ಸ್ಟ್ರೈಟ್ ಇಂಡಿಕೇಟ್ಸ್ ಕಾನ್ಫಿಡೆನ್ಸ್. ಸೊ ಕೈನಾಸಿಸ್ ಇಸ್ ಅಂದರೆ ಬಾಡಿ ಮೂಮೆಂಟ್ಸು, ನಿಮ್ಮ ಒಂದು ಗೆಸ್ಚರ್ಸ್ ಏನಾಗಿರುತ್ತೆ ಕೈನಾಸಿಸ್ ಆಗಿರುತ್ತೆ. ಈಗ ಜಾಬ್ ಇಂಟರ್ವ್ಯೂ ಅಲ್ಲಿ ನೀವು ಏನು ಮಾಡ್ತೀರಾ, ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡ್ತೀರಲ್ವ ಇಂಟರ್ವ್ಯೂವರ್ ಜೊತೆ. ಇದನ್ನೆಲ್ಲ ಏನು ಇಂಡಿಕೇಟ್ ಮಾಡುತ್ತಂತಂದರೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಇಂಡಿಕೇಟ್ ಮಾಡುತ್ತೆ. ಸೊ ದ ಕೈನಾಸಿಸ್ ಇಸ್ ನಥಿಂಗ್ ಬಟ್ ಹ್ಯಾವಿಂಗ್ ಆನ್ ಐ ಕಾಂಟ್ಯಾಕ್ಟ್. ಐ ಕಾಂಟ್ಯಾಕ್ಟ್ ಅಷ್ಟೇ ಅಲ್ಲದಂದರೆ ನೀವು ಸಿಟ್ಟಿಂಗ್, ನೀವು ಯಾವ ರೀತಿಯಾಗಿ ಕುತ್ಕೊಂಡಿರ್ತೀರ, ಸ್ಟ್ರೈಟಾಗಿ ಕುತ್ಕೊಂಡಿರೋದು, ಬೆಂಡ್ ಆಗದೆ ಇರೋವಂಥ ರೀತಿಯಲ್ಲಿ ಪ್ರಾಪರಾಗಿ ಕುತ್ಕೊಳ್ಳೋವಂಥದ್ದು, ಇದೆಲ್ಲ ಅಂದರೆ ಬಾಡಿ ಮೂಮೆಂಟ್ಸು, ಇದೆಲ್ಲ ಏನಾಗಿರುತ್ತೆ ಅಂತಂದರೆ ಕೈನಾಸಿಸ್ ಆಗಿರುತ್ತೆ.
Next type is oculesis. It refers to the study of high behavior in communication. ಸೊ ಏನು ಇಟ್ ರೆಫರ್ಸ್ ಟು ದ ಸ್ಟಡಿ ಆಫ್ ಹೈ ಬಿಹೇವಿಯರ್ ಅಂತಂದರೆ, ಸೊ ನೀವು ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ನಿಮ್ಮ ಒಂದು ಐ ಕಾಂಟ್ಯಾಕ್ಟ್ ಬಿಹೇವಿಯರ್ ಹೇಗಿರುತ್ತಲ್ವ, ನಿಮ್ಮ ಒಂದು ಐ ಕಾಂಟ್ಯಾಕ್ಟ್, ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆಕ್ಯುಲಿಸಿಸ್. ಸೊ ಫಾರ್ ಎಕ್ಸಾಂಪಲ್ ನಾನು ನೋಡೋದಾದರೆ, ಡೈರೆಕ್ಟ್ ಐ ಕಾಂಟ್ಯಾಕ್ಟ್ ಈಸ್ ಆಫನ್ ರೆಫರ್ಡ್ ಆಸ್ ಅ ಸೈನ್ ಆಫ್ ಅಟ್ರಾಕ್ಟಿವ್ನೆಸ್ ಆ್ಯಂಡ್ ಕಾನ್ಫಿಡೆನ್ಸ್. ಸೊ ನಿಮ್ಮ ಒಂದು ಕಾನ್ಫಿಡೆನ್ಸ್, ನಿಮ್ಮ ಒಂದು ಐ ಕಾಂಟ್ಯಾಕ್ಟ್ ಚೆನ್ನಾಗಿದ್ದರೆ, ಫಾರ್ ಎಕ್ಸಾಂಪಲ್ ಇನ್ನು ಇಂಟರ್ವ್ಯೂನೇ ತೊಗೊಳ್ಳಿ, ಪ್ರೀವಿಯಸ್ ಎಕ್ಸಾಂಪಲ್ನ ನೋಡೋದಾದರೆ, ಸೊ ನಿಮ್ಮ ಒಂದು ಐ ಕಾಂಟ್ಯಾಕ್ಟ್ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಒಂದು ಅಟ್ರಾಕ್ಟಿವ್ನೆಸ್ ಆಗಿರ್ಬೋದು, ನಿಮ್ಮ ಒಂದು ಕಾನ್ಫಿಡೆನ್ಸ್, ಆ್ಯಂಡ್ ಆಲ್ಸೋ ಇಟ್ ಇಂಡಿಕೇಟ್ಸ್ ಇವೇನಾದರೂ ಅವಾಯ್ಡಿಂಗ್ ಐ ಕಾಂಟ್ಯಾಕ್ಟ್ ಏನು ಕನ್ವೆ ಮಾಡುತ್ತೆ ಅಂದರೆ ನೀವು ಒಂದು ಡಿಸ್ಕಂಫರ್ಟ್ ಆಗಿರ್ಬೋದು, ಅಥವಾ ಡಿಸ್ಆನೆಸ್ಟಿ ಆಗಿರ್ಬೋದು, ಅಥವಾ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ರೀತಿ ಏನಾಗುತ್ತೆ ಕಾಣುತ್ತೆ ಇಫ್ ಇನ್ ಕೇಸ್ ನೀವೇನಾದರೂ ಐ ಕಾಂಟ್ಯಾಕ್ಟ್ ಇಲ್ಲ ಅಂತಂದರೆ. ಅಂಡರ್ಸ್ಟ್ಯಾಂಡಿಂಗ್ ಆಕ್ಯುಲೆಸಿಸ್ ಹೆಲ್ಪ್ಸ್ ಇಂಟರ್ಪ್ರಿಟ್ ನಾನ್ ವರ್ಬಲ್ ಕ್ಯೂಸ್ ಆ್ಯಂಡ್ ಎನ್ಹಾನ್ಸ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್. ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವೇನು ಮಾಡ್ಬೋದು, ಇದನ್ನು ಕರೆಕ್ಟ್ ಮಾಡ್ಕೊಬೋದು, ಪ್ರಾಪರ್ ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡ್ಬೋದು ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ. ನೆಕ್ಸ್ಟು ಫೋನಿಮಿಕ್ಸ್. ಏನು ಫೋನಿಮಿಕ್ಸ್ ಅಂತಂದರೆ, ಇಟ್ ರೆಫರ್ಸ್ ಟು ದ ಸ್ಟಡಿ ಆಫ್ ವೋಕಲ್ ಕ್ಯೂಸ್ ಇನ್ ಕಮ್ಯುನಿಕೇಷನ್ ಇನ್ಕ್ಲೂಡಿಂಗ್ ಅಸೆಂಟ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಆಗಿರುತ್ತೆ. ಸೊ ಏನಂತಂದರೆ, ಈಗ ಕಮ್ಯುನಿಕೇಷನಲ್ಲಿ ನಿಮ್ಮ ಒಂದು ಅಸೆಂಟ್ನ ಯೂಸ್ ಮಾಡ್ತಿರಲ್ವ, ಆ್ಯಂಡ್ ಆಲ್ಸೋ ಪ್ರನೌನ್ಸಿಯೇಷನ್. ಸೊ ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಡಿಫ್ರೆನ್ಸ್ ಇನ್ ಪ್ರನೌನ್ಸಿಯೇಷನ್ ಬಿಟ್ವೀನ್ ಅಮೆರಿಕನ್ ಇಂಗ್ಲೀಷ್ ಆ್ಯಂಡ್ ಬ್ರಿಟಿಷ್ ಇಂಗ್ಲೀಷ್. ಬ್ರಿಟಿಷ್ ಇಂಗ್ಲೀಷ್ ಮತ್ತು ಅಮೆರಿಕನ್ ಇಂಗ್ಲೀಷ್ಗೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಇವನ್ ದೋ ಸ್ಪೆಲ್ಲಿಂಗ್ ಸೇಮ್ ಆಗಿರುತ್ತೆ, ಬಟ್ ಪ್ರನೌನ್ಸಿಯೇಷನ್ ಡಿಫರ್ ಆಗಿರುತ್ತೆ. ಸೊ ವರ್ಡ್ಸ್ ಮೀನಿಂಗು ಸೇಮ್ ಇರುತ್ತೆ, ದ ವೇ ಆಫ್ ಅಸೆಂಟ್ ಏನಾಗಿರುತ್ತೆ ಒಂದು ಕಂಟ್ರಿಗೂ ಅನದರ್ ಕಂಟ್ರಿಗೂ ಡಿಫರ್ ಆಗುತ್ತೆ. ಸೊ ಇದನ್ನು ನಾವು ಫೋನಿಮಿಕ್ಸ್ ಅಂತ ಕರಿತೀವಿ. ಫೋನಿಮಿಕ್ಸ್ ಇಸ್ ನಥಿಂಗ್ ಬಟ್ ಸೌಂಡ್. ಕ್ರೊಮ್ಯಾಟಿಕ್ಸ್ ಅಂತಂದರೆ, ಇಟ್ ರೆಫರ್ಸ್ ಟು ದ ಯೂಸ್ ಆಫ್ ಕಲರ್ ಇನ್ ಕಮ್ಯುನಿಕೇಷನ್. ರೆಡ್ ಆ್ಯಂಡ್ ಆರೆಂಜ್ ಕನ್ವೆ ಎನರ್ಜಿ ಆ್ಯಂಡ್ ಪ್ಯಾಷನ್, ವೈಲ್ ಕೂಲ್ ಕಲರ್ಸ್ ಲೈಕ್ ಬ್ಲೂ ಆ್ಯಂಡ್ ಗ್ರೀನ್ evokes calmness and tranquility. ಕ್ರೋಮ್ಯಾಟಿಕ್ಸ್ ಇಸ್ ನಥಿಂಗ್ ಬಟ್ ಕಲರ್ಸ್. ಸೊ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಈಗ ರೆಡ್ ಕಲರ್ ಸಿಗ್ನಲಲ್ಲಿ ಏನಾದರೂ ನೀವು ನೋಡ್ತೀರಾ ಅಂದರೆ ಇಟ್ ಇಂಡಿಕೇಟ್ ಸ್ಟಾಪ್ ಅಲ್ವಾ. ಸೊ ಅದೇ ರೀತಿಯಾಗಿ ರೆಡ್ ಆ್ಯಂಡ್ ಆರೆಂಜ್ ಏನಂದರೆ ಎನರ್ಜಿ ಆ್ಯಂಡ್ ಪ್ಯಾಷನ್ ಥರ, ಲೈಕ್ ಕೂಲ್ ಕಲರ್ಸ್ ಲೈಕ್ ಬ್ಲೂ ಮತ್ತು ಗ್ರೀನ್ ಎಲ್ಲ ಒಂದು ಕಾಮ್ನೆಸ್ ಅಥವಾ ಸೂದಿಂಗ್ ಥರ ಇಂಡಿಕೇಟ್ ಮಾಡುತ್ತಲ್ವ. ಕ್ರೋಮ್ಯಾಟಿಕ್ಸ್ ಇಸ್ ನಥಿಂಗ್ ಬಟ್ ಕಲರ್ಸ್ನ ಮೂಲಕ ಏನು ಮಾಡೋದು, ಕಮ್ಯುನಿಕೇಟ್ ಮಾಡೋದು. ಆ್ಯಂಡ್ ಇಷ್ಟು ಏನಾಗಿತ್ತು ನಾನ್ ವರ್ಬಲ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ವರ್ಬಲ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಆಗಿತ್ತು. ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಅದರ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಏನಿದ್ದಾವೆ, ಈ ಒಂದು ವಿಡಿಯೋ ತುಂಬ ಲೆಂತಿ ಆಗಿರೋ ಕಾರಣದಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಡೋಂಟ್ ಮಿಸ್ ದಿಸ್ ನೆಕ್ಸ್ಟ್ ವಿಡಿಯೋ ಆಲ್ಸೋ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಮುಖಾಂತರನೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.